ಮತ್ತೊಂದು ದಿನದಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಹಾಗೂ ಪವಿತ್ರ ಇವತ್ತು ಮುಖಾಮುಖಿ ಆಗಿದ್ರು. ಕೋರ್ಟ್ಗೆ ಬಂದಾಗ ದರ್ಶನ್ ನಗುನಗುತ್ತಾ ಎಂಟ್ರಿ ಕೊಟ್ರೆ ಪವಿತ್ರ ಗೌಡ ಕಣ್ಣೀರ್ ಹಾಕ್ತಿದ್ರು. ಇನ್ನೊಂದು ಕಡೆ ದೋಷಾರೋಪ ನಿಗದಿಯಾಗ್ತಿದ್ದಂತೆ ವಿಚಾರಣೆಯೂ ಶುರುವಾಯಿತು. ಆಗ ದರ್ಶನ್ ಹಾಗೂ ಇತರೆ ಆರೋಪಿಗಳು ಹತ್ಯೆ ಕೇಸಲ್ಲಿ ನಮ್ಮ ಪಾತ್ರವೇ ಇಲ್ಲ, ಸುಳ್ಳು ಸರ್ ಸುಳ್ಳು ಅಂತ ಮನವಿ ಮಾಡಿಕೊಂಡ ಪ್ರಸಂಗವೂ ನಡೆಯಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇಷ್ಟು ದಿನ ಆಗಿದ್ದು ಒಂದು ಲೆಕ್ಕ, ಇನ್ಮೇಲೆ ಶುರುವಾಗುವುದು ಇನ್ನೊಂದು ಲೆಕ್ಕ. ಇಷ್ಟು ದಿನ ವಿಚಾರಣೆ, ಮಹಜರು, ಜೈಲುವಾಸ ಆಗಿದ್ದೆಲ್ಲ ಬರೀ ಸ್ಯಾಂಪಲ್. ಈಗ ಅಸಲಿ ಆಟ ಶುರುವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಾರ್ಜ್ ಫ್ರೇಮ್ ಆಗಿದ್ದು ಶೆಡ್ ರಹಸ್ಯ ಒಂದೊಂದಾಗಿಯೇ ತೆರೆದುಕೊಳ್ಳಲಿದೆ. ಇವತ್ತು ಕೋರ್ಟ್ಗೆ ಆಗಮಿಸಿದ್ದ ಎಲ್ಲ ಆರೋಪಿಗಳ ಮುಖದಲ್ಲಿ ಪಾಪ ಪ್ರಜ್ಞೆ ಎದ್ದು ಕಾಣುತ್ತಿತ್ತು. ಅದರಲ್ಲೂ ದರ್ಶನ್ ಹಾಗೂ ಪವಿತ್ರ ಮುಖದಲ್ಲಂತೂ ಸಣ್ಣ ಖುಷಿಯೂ ಇರಲಿಲ್ಲ. ಸುಬ್ಬಿಗೆ ಶುರುವಾಯಿತು ತನಿಖೆ ಬಿಸಿ. ನವೆಂಬರ್ 10ರಿಂದ ಶುರುವಾಗಲಿದೆ ಅಸಲಿ ವಿಚಾರಣೆ. ಇಷ್ಟು ದಿನ ಹಾಸಿಗೆ ದಿಂಬು ಬೇಲು ಅಂತ ಎಳೆದಾಡ್ತಾ ಇದ್ದ ದರ್ಶನ್ ಪ್ರಕರಣದ ಅಸಲಿ ವಿಚಾರಣೆ ಇನ್ಮೇಲೆ ಶುರುವಾಗುತ್ತೆ. ಕೋರ್ಟ್ನಲ್ಲಿವತ್ತು ಪ್ರಕರಣದ ಚಾರ್ಜ್ ಫ್ರೇಮ್ ಆಗಿದೆ. ಹೀಗಾಗಿ ನವೆಂಬರ್ 10ರಿಂದ ಅಸಲಿ ವಿಚಾರಣೆ ನಡೆಸುವುದಾಗಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಇವತ್ತು ಆರೋಪಿಗಳ ದೋಷಾರೋಪ ಪಟ್ಟಿ ಓದಿದ ಜಡ್ಜ್ ಸುಬ್ಬಿಯ ಕರಾಳ ಕಥೆ ಬಿಚ್ಚಿಟ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರಿಯೇ ಪವಿತ್ರ ಗೌಡ. A2, A3, A10 ಜೊತೆ ಸೇರ್ಕೊಂಡು ಪವಿತ್ರ ಗೌಡ ಸಂಚು ರೂಪಿಸಿದ್ರು. ನಂತರ ಪಕ್ಕಾ ಪ್ಲಾನ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿದ್ರು. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಜೊತೆ ಸೇರಿ ಅಪಹರಣ ಮಾಡಿದ್ದರು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದರು. ನಂತರ RR ನಗರದ ಶೆಡ್ನಲ್ಲಿ ಅಕ್ರಮವಾಗಿ ಕೂಡಿಟ್ಟಿದ್ದರು. ಶೆಡ್ನಲ್ಲಿ ಇಟ್ಟಿರುವ ಬಗ್ಗೆ A2 ದರ್ಶನ್ ನಿಮಗೆ ತಿಳಿಸಿದ್ರು. ನಿಮ್ಮನ್ನ ಶೆಡ್ಗೆ ಕರೆತಂದಾಗ ಚಪ್ಪಲಿಯಲ್ಲಿ ಹೊಡೆದು ಅಪಮಾನಿಸಿದ್ರು. ಕೊಲೆ ಉದ್ದೇಶದಿಂದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ, ಮಾರಣಾಂತಿಕ ಹಲ್ಲೆ ಮಾಡಿ ಒಂದು ರೂಮ್ನಲ್ಲಿ ಹಾಕಿದ್ರಿ ಅಂತ ಸಲ್ಲಿಕೆಯಾಗಿರೋ ದೋಷಾರೋಪ ಪಟ್ಟಿಯನ್ನ ಜಡ್ಜ್ ಎಳೆಯಾಗಿ ತೆರೆದಿಟ್ರು. ಇನ್ನು ಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ ತಲೆ ಮೇಲೆಯೂ ಸ್ವಾಮಿ ತೂಗುಗತ್ತಿ ನೇತಾಡ್ತಿದೆ. ದರ್ಶನ್ ಮೇಲೆಯೂ ದೋಷಾರೋಪಗಳ ಸರಮಾಲೆಯೇ ಇದೆ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಎತ್ತಾಕೊಂಡು ಬರ್ತಿದ್ದಂತೆ ದರ್ಶನ್ ರಣರಾಕ್ಷಸರಾಗಿದ್ರಂತೆ. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹಲ್ಲೆ ಮಾಡಿದ ದರ್ಶನ್ ರೇಣುಕಾಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ರು. ರೇಣುಕಾಸ್ವಾಮಿ ಮರ್ಮಾಂಗಕ್ಕೂ ಒದ್ದಿದ್ರು. ಕೊಲ್ಲುವ ಉದ್ದೇಶದಿಂದಲೇ ಹಲ್ಲೆ ಮಾಡಿದ್ರು. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿಯ ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡಿದ್ದಲ್ಲದೆ ಕೆಲವರಿಗೆ ಹಣದ ಆಮಿಷ ತೋರಿಸಿ ತಪ್ಪೊಪ್ಪಿಕೊಳ್ಳುವಂತೆ ಮಾಡಿದ್ರು ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ. ಕೋರ್ಟಲ್ಲಿ ನ್ಯಾಯಾಧೀಶರು ದೋಷಾರೋಪಗಳ ಸರಮಾಲೆಯನ್ನ ಓದ್ತಾ ಇದ್ದಂತೆ ಕೊಲೆ ಆರೋಪಿ ದರ್ಶನ್ ಹೇಳಿದ್ದೊಂದೇ, ಇದೆಲ್ಲ ಸುಳ್ಳು ಸಾರ್, ನಾವು ಕೊಲೆ ಮಾಡಿಲ್ಲ ಅಂತ. ನನ್ನ ಮೇಲಿನ ಎಲ್ಲ ಚಾರ್ಜ್ಗಳು ಸುಳ್ಳು, ಎಲ್ಲವೂ ಸುಳ್ಳು ಸಾರ್ ಸುಳ್ಳು, ನಾವು ಕೊಲೆಗಡುಕರಲ್ಲ. ಈ ಪ್ರಕರಣದ ತನಿಖೆಗೆ ಲಾಯರ್ ಚೇಂಜ್ ಮಾಡಬೇಕು, ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತಿದ್ದಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ. ಸುಬ್ಬಿ ಅಂದ್ರೆ ಒಂದು ಕಾಲದ ಜೋಡಿ ಹಕ್ಕಿಗಳು. ಸ್ನೇಹದ ಹೆಸರಲ್ಲಿ ಪ್ರೇಮ ಸೌಧ ಕಟ್ಕೊಂಡವರು ಇವರು. ಆದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು, ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆದ ದಿನದಿಂದಲೂ ಇಬ್ಬರ ಮಧ್ಯೆ ಸಂಪರ್ಕವೇ ಇಲ್ಲದಂತಾಗಿದೆ. ಆದ್ರೆ ಪವಿತ್ರ ಗೌಡ ಮಾತ್ರ ದರ್ಶನ್ರನ್ನ ಮಾತನಾಡಿಸೋದು ಬಿಡ್ತಿಲ್ಲ. ಅವಕಾಶ ಸಿಕ್ಕಾಗ್ಲೆಲ್ಲ ದರ್ಶನ್ರನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಬರೋಬ್ಬರಿ 2 ತಿಂಗಳ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ರು. ದರ್ಶನ್ರ ಗೆಟಪ್ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಬದಲಾಗಿದ್ದಾರೆ ಅಂತ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಹಣೆಗೆ ಕುಂಕುಮ ಇಟ್ಕೊಂಡು ಬಂದಿದ್ರು. ಇವತ್ತು ದರ್ಶನ್ ಗ್ಯಾಂಗ್ ಕೋರ್ಟ್ಗೆ ಬರುತ್ತೆ ಅನ್ನೋದು ಗೊತ್ತಾಗಿ ದರ್ಶನ್ ನೋಡಲು ವಕೀಲರ ದಂಡೇ ಸೇರಿತ್ತು. ಹೀಗಾಗಿ ಕೋರ್ಟ್ ಒಳಗೆ ಬರಲಾಗದೆ ಆರೋಪಿಗಳೆಲ್ಲ ಬಾಗಿಲಲ್ಲೇ ನಿಂತಿದ್ರು. ಕಿಕ್ಕಿರಿದು ಸೇರಿದ್ದ ವಕೀಲರನ್ನ ನೋಡಿದ ಜಡ್ಜ್ ನಸುನಕ್ರು. ನಂತರ ಜಡ್ಜ್ ಸೂಚನೆ ಮೇರೆಗೆ ವಕೀಲರನ್ನೆಲ್ಲ ಹೊರಗೆ ಕಳಿಸಿ ಚಾರ್ಜ್ ಫ್ರೇಮ್ ಮಾಡಲಾಯಿತು. ಕೋರ್ಟ್ನಲ್ಲಿದ್ದಾಗಲೇ ದರ್ಶನ್ರನ್ನ ಮಾತನಾಡಿಸೋದಕ್ಕೆ ಪವಿತ್ರ ಇನ್ನಿಲ್ಲದ ಪ್ರಯತ್ನ ಪಟ್ರು. ಮುಂದೆ ಬರುವಂತೆ ದರ್ಶನ್ಗೆ ಕೈ ಸನ್ನೆ ಮಾಡಿ ಕರೆದ್ರು. ಹೀಗಾಗಿ ದರ್ಶನ್ ಸೀರಿಯಲ್ ಪ್ರಕಾರವಾಗಿ ಪವಿತ್ರ ಪಕ್ಕದಲ್ಲೇ ದರ್ಶನ್ ಬಂದು ನಿಂತರು. ಎಲ್ಲ ಮುಗಿದ್ಮೇಲೆ ದರ್ಶನ್ ಹೊರಟಿದ್ದ ವಾಹನ ಹತ್ತೋದಕ್ಕೆ ಪವಿತ್ರ ಗೌಡ ಹೊರಟಿದ್ರು. ಈ ವೇಳೆ ನಿಮ್ಮ ವೆಹಿಕಲ್ ಇದಲ್ಲ ಅಂತ ಪೊಲೀಸರು ಕರೆದೊಯ್ದ್ರು. ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ.
ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ಥರನೇ, ಯಾಕಂದರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ವಿ. ದರ್ಶನ್ ನೋಡುವುದಕ್ಕೆ ನೂರಾರು ಅಭಿಮಾನಿಗಳು ಆಗಮಿಸಿದ್ರು. ಕೋರ್ಟ್ ಅಂಗಳಕ್ಕೆ ದರ್ಶನ್ ಬರ್ತಿದ್ದಂತೆ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಆದರೆ ದರ್ಶನ್ ಮಾತ್ರ ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನ ಅಸಲಿ ವಿಚಾರಣೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ 10ರಿಂದ ಆರೋಪಿಗಳ ಡ್ರಿಲ್ ಶುರುವಾಗಲಿದೆ. ಸತೀಶ್ ಮತ್ತು ಗಂಗಾಧರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.